ಹೆಜ್ಜೆಯಡಿ ಮೆಟ್ಟೆಯಾಗಲ ಗೆಜ್ಜೆಗಳ ಸದ್ದು ಆಗಲ ಸೊಪ್ಪಾದ Once more! Once more! Once more! ಹೆಜ್ಜೆಯಡಿ ಮೆಟ್ಟೆಯಾಗಲ ಗೆಜ್ಜೆಗಳ ಸದ್ದು ಆಗಲ ಮನೆಗುಲ ನಿನ್ನ ಕಾಸಾದ ಸಾಲೇನ ಚೆಲುವೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ BEATZ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿಪ್ಪ ಅಂತಂದರೆ ಬಾಯ್ಸ್ ಆ್ಯಟಿಟ್ಯೂಡ್ ವಿಡಿಯೋನ ಕ್ರಿಯೇಟ್ ಮಾಡೋದಿಗೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಅವೆಲ್ಲ ಡೆಮೋ ವಿಡಿಯೋನ ನೋಡ್ಕೊಂಬಂದ್ರಲ್ಲ, ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದಿಗೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಅಲೈಟ್ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಬಿಟ್ಟು ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆಗೆ ಪ್ರಾಜೆಕ್ಟ್ಸ್ ಆಪ್ಷನ್ಸ್ ಇದೆಲ್ಲ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಟೋಟಲಾಗಿ 2 ಪ್ರಾಜೆಕ್ಟ್ ಇರ್ತವೆ. ಒಂದು shakeeffect ಪ್ರಾಜೆಕ್ಟು, ಇನ್ನೊಂದು ಬೀಟ್ ಮಾರ್ಕ್ ಪ್ರಾಜೆಕ್ಟು. ಟೋಟಲಾಗಿ 2 ಪ್ರಾಜೆಕ್ಟ್ ಇರ್ತವೆ. ಸೊ ನೀವೇನು ಮಾಡ್ಕೊಂತಂದರೆ ಫಸ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸೊ ಈ ರೀತಿಯಾಗಿ ನಾನೊಂದು ಸಾಂಗನ್ನು ಹಾಕ್ಬಿಟ್ಟು ಬೀಟ್ ಮಾರ್ಕನ್ನು ಹಾಕಿ ಈ ರೀತಿ ಒಂದು ಡೆಮೋನ ಕ್ರಿಯೇಟ್ ಮಾಡಿರ್ತೀನಿ. ಸೊ ನೀವೇನು ಮಾಡ್ಬೇಕಂತಂದರೆ ನೆಕ್ಸ್ಟು ಇಲ್ಲಿ ಫೋಟೋಸ್ಗಳನ್ನ ಹಾಕೋಬೇಕಾಗುತ್ತೆ. ಸೊ ನೀವು ಫೋಟೋಸ್ಗಳನ್ನ ಹಾಕೋಬೇಕು ಅಂತ ಅಂದರೆ ಕೆಳಗಡೆಗೆ +2 ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಫೋಟೋನ ಹಾಕೊತೀನಿ ನಾನು. ಈ ಒಂದು ಫೋಟೋನ ಹಾಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 5ನೇ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಮೂವ್ ಮಾತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋನ ಸ್ಕ್ರಾಲ್ ಮಾಡ್ಕೊತೀನಿ. ಸೈಡ್ಗೆ ಸ್ಕ್ರಾಲ್ ಮಾಡ್ಕೊಂಡ್ಬಿಟ್ಟು ಸೊ ಲಾಸ್ಟ್ ಬೀಟ್ ಮಾರ್ಕ್ ಬಂದುಬಿಟ್ಟು ಈ ಫೋಟೋನ ಕೊನೆ ಬೀಟ್ ಮಾರ್ಕ್ ತನಕ ಫುಲ್ ಇಟ್ಕೊಂಡ್ಬಿಟ್ಟು ಸೊ ಸೆಕೆಂಡ್ ಬೀಟ್ ಮಾರ್ಕ್ ಬಂದುಬಿಟ್ಟು ಕಟ್ ಮಾಡ್ಕೊತೀನಿ. 3rd ಬೀಟ್ ಮಾರ್ಕ್ ಬಂದುಬಿಟ್ಟು ಕಟ್ ಮಾಡ್ಕೊತೀನಿ. ಹಾಗೆ 4th ಬೀಟ್ ಮಾರ್ಕ್ ಬಂದುಬಿಟ್ಟು ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಷ್ಟು ಬೀಟ್ ಮಾರ್ಕ್ಗಳಿಗೆ ಫೋಟೋನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ಕೆಳಗಡೆಗೆ shakeeffect ಪ್ರಾಜೆಕ್ಟ್ ನೋಡ್ತಾ ಇರ್ಬೋದು. ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಫಸ್ಟ್ನೇ ಶೇಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಂತಂದರೆ ಈ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೊಂಬಿಟ್ಟು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಬಿಟ್ಟು ಎಡಿಟಿಂಗ್ ಮಾಡ್ತಿದ್ವಲ್ಲ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಸೊ ಫಸ್ಟ್ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ಮತ್ತೆ shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಸೆಕೆಂಡ್ ಒಂದು shakeeffectಗೆ ಬರಬೇಕಾಗತ್ತೆ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕಾಪಿ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೊಂಬಿಟ್ಟು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಿದ್ವಲ್ಲ ಬೀಟ್ ಮಾರ್ಕ್ ಪ್ರಾಜೆಕ್ಟು, ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಸೊ ಸೆಕೆಂಡ್ ಫೋಟೋಕ್ಕೆ ಬಂದುಬಿಟ್ಟು ಕೆಳಗಡೆಗೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ನಾವು ಮತ್ತೆ ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಮತ್ತೆ shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಸೆಕೆಂಡ್ ಆಯಿತು. ಇನ್ನು 3rd ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಿದ್ವಲ್ಲ ಬೀಟ್ ಮಾರ್ಕ್ ಪ್ರಾಜೆಕ್ಟು, ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಸೊ 3rd ಫೋಟೋ ಬಂದುಬಿಟ್ಟು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಇದೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಷ್ಟು ಫೋಟೋಗಳಿಗೆ ಎಫೆಕ್ಟನ್ನು ಹಾಕ್ಕೋಬೇಕಾಗುತ್ತೆ. ನಾನೇನಾದರೂ ಹಾಕ್ಕೊಳ್ಳೋದು ಹೇಳ್ಕೊಂತ ಕುಂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂತಂದರೆ ಆ ಒಂದು ವಿಡಿಯೋ ಫೋಟೋಗಳಿಗೆ ಸೊ ಎಫೆಕ್ಟ್ನ ಹಾಕೊಂಡ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೇನೆ ಫ್ರೆಂಡ್ಸ್.
ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫೋಟೋಸ್ಗಳಿಗೆ ಎಫೆಕ್ಟನ್ನು ಹಾಕೋಬೇಕಾಗತ್ತೆ. ಸೊ ಎಫೆಕ್ಟನ್ನು ಹಾಕೊಂಡ್ಬಿಟ್ಟು ಮೇಲ್ಗಡೆಗೆ ಎಕ್ಸ್ಪೋರ್ಟ್ ಮಾಡ್ಕೊಳೋ ಆಪ್ಷನ್ ಕೊಟ್ಟಿದ್ದಾರೆ. ಸ್ಲೋ ಕ್ಲಿಕ್ ಮಾಡ್ಕೊಂಬಿಟ್ಟು ನನ್ನ ಒಂದು ಕ್ವಾಲಿಟಿ 1080p ಆಗಿರುತ್ತೆ, ಆ ಒಂದು ಕ್ವಾಲಿಟಿನ ಇಟ್ಕೊಂಡ್ಬಿಟ್ಟು ಸೊ ನನ್ನ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಲ್ಲಿ ಟೂಲ್ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.